ನನಗೆ ನೀನು ಪರಿಚಯ ಇಲ್ಲ, ನಿನ್ ಗಂಡನೂ ಪರಿಚಯ ಇಲ್ಲ. ಸುಮ್ನೆ ನನಗೆ BP ಇದೆ. ನಾನೇನಾದ್ರೂ ಹೆಚ್ಚು ಕಮ್ಮಿ ಸತ್ತೋದ್ರೆ ದೇವರನ್ನ ನಿಮ್ಮ ಹೆಸರನ್ನ ಬರ್ದಿರ್ತೀನಿ ನಾನು. ಈ ನಂಬರ್ ನಾನು ಸ್ಕ್ರೀನ್ ಶಾಟ್ ಇಟ್ಕೊಂಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಂಡು ನಾನು ಸೂಸೈಡ್ ಮಾಡ್ಕೋತೀನಿ. ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಷ್ಟು ದಿನ ನೀವು ನನಗೆ ಮೆಸೇಜ್ ಕಳಿಸ್ತಾ ಇದ್ರಿ ಟ್ರ್ಯಾಪ್ ಮಾಡಬೇಕು ಅಂತ. ನಾನೊಬ್ಬ ಮಾತ್ರ ಟ್ರ್ಯಾಪ್ ಮಾಡ್ತಾ ಇದ್ದೆ. ಬಟ್ ಈಗ ನಿಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶ ನಾನು ಕೊಡ್ತಾ ಇದ್ದೀನಿ. ನನ್ನೊಟ್ಟಿಗೆ ಸೇರಿ ನೀವು ಕೂಡ ಯಾರಿಗಾದ್ರೂ ಸಕ್ಕದಾಗಿ ಬಕ್ರ ಮಾಡ್ತೀರಾ, ಟ್ರ್ಯಾಪ್ ಮಾಡ್ತೀರಂದರೆ ನಿಮಗಿದೆ ಇಲ್ಲಿದೆ ಚಾನ್ಸ್. ನೀವು ಕೂಡ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಿ, ಕಾನ್ಫರೆನ್ಸ್ ತೊಗೊಂಡು ಬೇರೆ ಯಾರಿಗಾದ್ರೂ ಸಖತ್ತಾಗಿ ಟ್ರ್ಯಾಪ್ ಮಾಡೋಣ. ಸೊ ಅದಕ್ಕೆ ನೀವು ಮೆಸೇಜ್ ಮಾಡಬೇಕು ಅಷ್ಟೇ. ರೈಟ್ ನಾವು ಇವತ್ತಿನ ಮೊದಲನೇ ಈ ಥರ ಅವಕಾಶನ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪವಿತ್ರ ಅನ್ನೋರು ನನ್ನ ಜೊತೆ ಸೇರ್ಕೋತಾ ಇದ್ದಾರೆ. ಸೊ ಫಸ್ಟು ನಾನು ಪವಿತ್ರ ಅವ್ರಿಗೆ ಕಾಲ್ ಮಾಡ್ತೀನಿ. ಅದಾದಮೇಲೆ ನನಗೆ ಮೆಸೇಜ್ ಮಾಡಿದರೆ ಇಂಪನ ಅನ್ನೋರು ಸುಮಿತ್ರಾ ಅಂತ ನಮ್ಮಮ್ಮ ಅವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಈಗ ನಾನು ಪವಿತ್ರ ಅವರು ಸೇರಿ ಸುಮಿತ್ರಾ ಅವ್ರಿಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ, ಟ್ರ್ಯಾಪ್ ಮಾಡ್ತಾಯಿದ್ದೀವಿ. ಬನ್ನಿ ಫಸ್ಟು ಪವಿತ್ರ ಕಾಲ್ ಮಾಡೋಣ. ಹಲೋ ಹಲೋ, ನಮಸ್ಕಾರ ಪವಿತ್ರ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಬೊಮ್ಮಟಾಗಿದ್ದೀನಿ. ಸೊ ಇವತ್ತು ನಾನು ನಿಮಗೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಇಷ್ಟು ದಿವಸ ನೀವು ನನಗೆ ಮಾತ್ರ ಮೆಸೇಜ್ ಕಳಿಸ್ತಾ ಇರಿ ಯಾರಿಗಾರು ಟ್ರ್ಯಾಪ್ ಮಾಡಿ ಅಂತ. ಸೊ ಇವತ್ತು ನೀವು ನನ್ನ ಜೊತೆ ಸೇರಿ ಇನ್ನೊಬ್ರಿಗೆ ಪ್ರ್ಯಾಂಕ್ ಮಾಡೋ ಒಂದು ಚಾನ್ಸು. ಹೇಗನ್ಸುತ್ತೆ ನಿಮ್ಗಿದು? ನನ್ಗೆ ನಿಜವಾಗ್ಲೂ ಒಂಥರ ಸಖತ್ ಖುಷಿ ಐತೈತೆ. ಯಾಕೆಂದ್ರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಾಕೆ ನಾನ್ ಯಾವತ್ತೋ ನಂಬರ್ ಕಳ್ಸಿದ್ರೆ ನೀವ್ ಯಾವಾಗ್ಲೂ ಕಾಲ್ ಮಾಡ್ತಿದ್ರಿ ನಾವು ಕೊಟ್ಟಿರೋರ್ಗೆ. ಆಕ್ಚುಲಿ ನಿಮ್ದು ವಾಯ್ಸ್ ಗಳು ರೆಕಾರ್ಡ್ ಮತ್ತೆ ಮಾತಾಡಿರೋದಿಲ್ಲ ಅಂತ ಕೇಳಿಸ್ಕೊಂಡು ನಾನ್ ನಗ್ತದೆ. ಇವಾಗ ನಾನು ಮಾತಾಡಿರೋದನ್ನ ಕೇಳಿಸ್ಕೊಂಡು ಮತ್ತೆ ನಗ್ಬೋದಲ್ಲ ಅಂತ ಖುಷಿ ಐತೈತೆ. ಓಕೆ, ಇಬ್ರು ಸೇರಿ ಅವ್ರಿಗೊಂದು ಸಖತ್ತಾಗಿ ಒಂದು ಟ್ರ್ಯಾಪ್ ಮಾಡೋಣ. ಓಕೆ ಓಕೆ, ರೆಡಿ ಇದ್ದೀನಿ, ಮಾಡಿ. ಹಲೋ ಹಲೋ, ಯಾರು ಹೇಳಿ? ಇದು ಸುಮಿತ್ರಾ ಆಂಟಿ ಅಲ್ವಾ? ಹಾ, ಸುಮಿತ್ರಾ ಆಂಟಿನೇ. ನೀವು? ನಾನು ದಿನೇಶ ಆಂಟಿ ಮಾತಾಡ್ತಾ ಇರೋದು. ಅವಾಗಿಂದ ತುಸು ಮೆಲ್ಲ ಬೀಸೋ ಗಾಳಿಯೇ ಅಂತ ನನ್ಗೆ ಹಾಡು ಕೇಳಿ ಕೇಳಿ ತಲೆನೋವು ಬಂದ್ಬಿಟ್ಟೈತೆ ಆಂಟಿ. ನೀವು ಯಾವ ದಿನೇಶ್ ಅಂತ ಗೊತ್ತಾಗ್ಲಿಲ್ಲ ನನಗೆ. ನನ್ನ ಫೋನ್ ಏನು ಆಂಟಿ, ನಿಮಗೂ ನಾನು ಬೇಡ ಆಗೋದು. ನಾನು ಬಿಡಿ, ಆಯಿತು. ಹಲೋ ಹಲೋ, ಹಲೋ, ಯಾವ ದಿನೇಶ್ ಅಂತ ಹೇಳಪ್ಪ ಫಸ್ಟು. ಅಯ್ಯೋ ಬಿಡಿ, ನನ್ನ ಬಗ್ಗೆ ಯಾರಿಗೂ ಇದಿಲ್ಲ ಏನಿಲ್ಲ ಅಂದಮೇಲೆ ನಾನು ಯಾರ ಹತ್ರ ಏನು ಹೇಳ್ಕೊಂಡು ನನಗೆ ಇದಿಲ್ಲ. ಒಟ್ಟಿನಲ್ಲಿ ನೀವು ಒಬ್ಬರಾದರೂ ನನ್ನ ಕೈ ಹಿಡಿತೀರಾ, ನನಗೇನೋ ಒಂದು ಹೆಲ್ಪ್ ಮಾಡ್ತೀರಾ ಅನ್ಕೊಂಡು ನಾನು ಫೋನ್ ಮೇಲೆ ಫೋನ್ ಹೊಡಿತಾ ಇದ್ದೀನಿ. ಆಗ್ಲಿಂದ ನೀವು ಫೋನೇ ಎತ್ತುತ್ತಾ ಇಲ್ಲ. ನೀವು ಯಾಕೆ ಯಾರು ಹೇಳ್ಕೊಟ್ಬಿಟ್ಟವ್ರ ನನ್ನ ಫೋನ್ ಎತ್ಬೇಡ ಅಂತ ನಿಮಗೆ? ನೀವ್ ಯಾರು ಮಾತಾಡ್ತಾರದು ಹೇಳಿ ಫಸ್ಟು. ಥೂ ಹೋಗಿ ಆಂಟಿ, ಅವಳು ಒಂಥರ ಆಡ್ತಾವಳೆ, ಮನೇಲಿ ನಮ್ಮಮ್ಮ ಒಂಥರ ಆಡ್ತಾರೆ. ಈಗ ನಿಮ್ಮ ಫೋನ್ ಮಾಡಿ ನೀವು ಒಂಥರ ಆಡಿದ್ರೆ ನಾನು ಹೆಂಗಾಗ್ಬೇಕು? ಯಾರು ಯಾರು? ಇವಳೇನೆ. ಒಂದು ನಿಮಿಷ ಕಾನ್ಫರೆನ್ಸ್ ಆಗ್ತೀನಿ, ನೀವೇ ಒಂದು ಮಾತು ಹೇಳಿ ಆಂಟಿ ಅವಳಿಗೆ. ನನ್ನ ಮಾತೇ ಕೇಳ್ತಾ ಇಲ್ಲ ಅವಳು. ಮೊನ್ನೆಯಿಂದನೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಾ ಬಾ ಅಂತ ಇದ್ದೀನಿ. ನಾನು ನೆಡ್ತೀನಿ, ಒಂದು ನಿಮಿಷ ಇರಿ. ಹಲೋ ಹಲೋ, ಮಾತಾಡಿ, ಲೈನಲ್ಲವ್ರೆ ಆಂಟಿ. ಹಲೋ, ಯಾವ ಆಂಟಿ? ನಿಮ್ಮ ಹೆಸರೇನಮ್ಮ? ನೀವ್ಯಾರು ಫೋನ್ ಮಾತಾಡ್ತಾರದು? ನಿಮ್ಗೆ ಯಾರು ಫೋನ್ ಮಾಡಿದ್ದಾರೆ? ಅದೆಲ್ಲ ಸರಿ, ಇವ್ರು ಯಾಕೆ ನಿಮಗೆ ಫೋನ್ ಮಾಡಿದ್ದಾರೆ? ನನಗೆ ಗೊತ್ತಾಗ್ತಿಲ್ಲ ಆಂಟಿ. ಏನ್ ಆಂಟಿ ನೀವು ನನ್ ಕೈ ಬಿಟ್ಬಿಟ್ರಲ್ಲ ಆಂಟಿ. ಮಾತಾಡಿ ಆಂಟಿ, ಅಮ್ಮನೂ ಜಗಳ ಆಡ್ತಾ ಇದಾರೆ, ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಏಕಾಏಕಿ ಮಾತಾಡ್ತಿದ್ದಾರೆ. ದೇವ್ರಣ್ಣ, ಇವ್ರ ನಂಬರ್ ನನ್ನ ಹತ್ರ ಇಲ್ಲಮ್ಮ. ನನ್ನ ಹೆಂಡತಿ ಕಾನ್ಫರೆನ್ಸ್ ಹಾಕ್ತೀನಿ, ಮಾತಾಡಿ ಆಂಟಿ, ನೀವಾದ್ರೂ ಒಂಚೂರು ಹೇಳಿ ಆಂಟಿ ಅವಳಿಗೆ ಅಂತ ಫೋನ್ ಮಾಡಿದ್ದಾರೆ. ಅವ್ರು ಸರಿಯಾಗಿ ನೋಡ್ಕೊಳಲ್ಲ, ಕರೆಕ್ಟ್ ಆಗಿ ಜವಾಬ್ದಾರಿನೇ ಇಲ್ಲ ಅಂತವ್ರ ಜೊತೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ಅದೆಲ್ಲ ಸರಿ ಸರಿ, ಯಾಕೆ ಮಾತಾಡ್ತಾ ಇದ್ದೀರಾ? ಸರಿ ಕಣೋ, ನೀವ್ ಯಾರು ಅಂತ? ಮಕ್ಕಳ ಮೇಲೆ ಸೇಸ್ ಹೊಡೆದ ಅಂದ್ರೆ ದವಡೆಯಲ್ಲಿ ಉದ್ರಬೇಕು. ನಮ್ಮ ಆಂಟಿಗೆ ಏನ್ ನೀನ್ ಹಂಗ್ ಮಾತಾಡ್ತಾ ಇರೋದು? ಒಂಚೂರು ದೊಡ್ಡವರು ಚಿಕ್ಕವರು ಮರ್ಯಾದೆ ಕೊಡು. ಅಲ್ಲ, ನನ್ ಮರ್ಯಾದೆ ಕೊಡೋದು ನನಗ್ ಗೊತ್ತು. ಫಸ್ಟ್ ಆಫ್ ಆಲ್ ನಿನ್ನ ಹತ್ರ ಮಾತಾಡ್ತಾರಲ್ಲ, ಅವ್ರು ನಿನ್ನ ಹತ್ರ ಏನ್ ಮಾತಾಡ್ತವ್ರೆ ಅಂತ. ನಿನ್ನ ಹೆಸರೇನಮ್ಮ? ಅಲ್ಲ, ನನ್ನ ಹೆಸರು ಕಟ್ಕೊಂಡು ಏನಾಗ್ಬೇಕು ಇವಾಗ? ನೀವ್ ಏನ್ ಮಾತಾಡ್ಬೇಕು ಹೇಳಿ? ಒಂದ್ ನಿಮಿಷ ಹೇಳ್ತೀನಿ, ಇರಪ್ಪ ಒಂದ್ ನಿಮಿಷ. ನೀನು ನಿನ್ ಹೆಂಡತಿ ಹತ್ರ ಜಗಳ ಮಾಡ್ಕೊಂಡ್ರೆ ನೀನ್ ನನ್ನನ್ನ ಯಾಕಪ್ಪ ಮಧ್ಯದಲ್ಲಿ ತೆಗಿತೀಯ? ನೀನು ಪ್ಲೀಸ್ ಆಂಟಿ, ಯಾವನಂತ ಫಸ್ಟ್ ಆಫ್ ಆಲ್ ನನಗೆ ನೀನ್ ಯಾರಂತಾನೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಆಂಟಿ, ನಿನ್ ಹೆಂಡತಿ ಈ ತರ, ನಿಮ್ಮಮ್ಮ ಈ ತರ ಅಂತ ಫಸ್ಟ್ ಹೇಳು ನೀನು, ಆಮೇಲೆ ನಾನು ಮಾತಾಡ್ತೀನಿ. ನೀನ್ ಏಕಾಏಕಿ ಫೋನ್ ಮಾಡ್ಬಿಟ್ಟು ನಿನ್ ಹೆಂಡತಿ ಹತ್ರ ಬೈಸ್ಕೊಳಕ್ ನನ್ಗೆ ದರ್ದ್ ಬಂದೈತಾ? ನನ್ಗೆ 50 ವರ್ಷ ಆಗೈತೆ. ನನಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದಾರೆ. ನೋಡ್ದಾನೆ ನೀನ್ ಯಾರು ಅಂತ ಹೇಳು, ಆಮೇಲೆ ನಿನ್ ಹೆಂಡತಿ ಬಗ್ಗೆ ಮಾತಾಡು. ನೋಡು ಎಷ್ಟು ಮನ್ಸ್ ಹಾಕೊಂಡವ್ರ ಆಂಟಿ ನಿನ್ ಮಾತ್ನ. ನೀನೇ ಯಾಕೆ ಬೈತಿ ನೀನು?
ಅಲ್ಲ ನಾನ್ ಇನ್ನೇನ್ ಮಾಡ್ಲಿ, ನೀನ್ ಫೋನ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಯಾಕೆ ಹೇಳ್ಬೇಕು? ಅವ್ರೆಲ್ಲ ನಮ್ ವಿಷಯ ಅವ್ರು ಯಾಕೆ ಹೇಳ್ಬೇಕು? ಅವ್ರು ಯಾರು ಕೇಳಕ್ಕೆ? ನಿಜ ಅಮ್ಮ ನೀನ್ ಯಾರು ಅಂತ ಹೇಳಮ್ಮ ಫಸ್ಟ್. ನಾನ್ ಅವ್ರ ಹೆಂಡತಿ, ನೀವೇನ ಅವ್ರ ಜೊತೆ ಮಾತಾಡ್ತಾ ಇದೀರಾ? ಅದೆಲ್ಲ ಸರಿ. ಯಾವ ಊರ್ ನಿಮ್ದು? ಪವಿತ್ರ ಅವ್ನ ಹೆಂಡತಿನೇ ಆಗಿರು, ಒಳ್ಳೇದು, ದೇವ್ರು ಒಳ್ಳೇದ್ ಮಾಡ್ಲಿ. ಏನಕ್ಕೆ ಏನ್ ಪ್ರಾಬ್ಲಮ್ ಏನು ನಿಮ್ದು? ಅವರು ಕುಡ್ಕೊಂಡ್ ಬರ್ತಾರೆ, ಗಲಾಟೆ ಮಾಡ್ತಾರೆ, ಹೊಡಿತಾರೆ, ಬಡಿತಾರೆ, ಸರಿಯಾಗಿ ನೋಡ್ಕೊಳಲ್ಲ. ಸರಿ, ಯಾವ ಊರಮ್ಮ ನಿಮ್ದು? ನಮ್ದು ಯಾವ್ದಾದ್ರೆ ಏನ್ ಇವಾಗ ನಿಮ್ಗೆ? ನೋಡಿ, ನನಗೆ ನೀನು ಪರಿಚಯ ಇಲ್ಲ, ನಿನ್ ಗಂಡನೂ ಪರಿಚಯ ಇಲ್ಲ. ಸುಮ್ನೆ ನನಗೆ BP ಇದೆ. ನಾನೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ ದೇವರನ್ನ ನಿಮ್ಮ ಹೆಸರನ್ನ ಬರ್ದಿರ್ತೀನಿ ನಾನು. ಈ ನಂಬರ್ ನನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಂಡು ನಾನು ಸೂಸೈಡ್ ಮಾಡ್ಕೋತೀನಿ. ನನಗೂ ಮಕ್ಳು ಮರಿ ಇದಾರೆ, ಮೊಮ್ಮಕ್ಳಿದ್ದಾರೆ. ನಾನು ಮರ್ಯಾದಷ್ಟೇ, ಗೊತ್ತಾಯ್ತಾ? ನಾನ್ ಥರ್ಡ್ ಕ್ಲಾಸ್ ತರ ಚೆಂಗುಳ ಮಾತಾಡುವಂತ ಥರ್ಡ್ ಕ್ಲಾಸ್ ಹೆಂಗ್ಸಲ್ಲ ನಾನು. ಅಲ್ಲಪ್ಪ, ನೀವು 50 ವರ್ಷ ಆಗಿರೋರು, ನಮಗೆ ಒಂದ್ ಧೈರ್ಯ ಹೇಳ್ಬೇಕು, ಒಂದ್ ಸಂಸಾರ ಒಂದ್ ಮಾಡ್ಕೊಳ್ಳಿ ಅನ್ಬೇಕು. ನೀವೇ ಹಿಂಗ್ ಮಾಡ್ಕೊಂಡ್ರಿ ಯಾರು ಅಂತ ಹೇಳೋ ನನ್ಗೆ, ಆಮೇಲೆ ಮಾತಾಡ್ತೀನಿ ನಾನು ನಿನ್ನ ಹತ್ರ. ಅಲ್ಲಪ್ಪ, ನೀವೇ ನನ್ ಎದುರ್ಸಕ್ ಮಾಡ್ತೀರ, ಸಮಾಧಾನ ಮಾಡ್ತೀರ. ಸರಿ, ಓಕೆ, ನಿಮಿಷ ನೀವಿರಿ. ಏನಂತ ಹೇಳಿದ್ರು? ಅದನ್ನ ಹೇಳ್ತೀನಿ, ನಾನು ರಿಸೀವ್ ಮಾಡಿದ್ನಾ? ಆಂಟಿ, ಏನ್ ಆಂಟಿ ನೀವು ನನ್ನನ್ನು ಮರ್ತ್ಬಿಟ್ರಲ್ಲ ಆಂಟಿ. ಅಮ್ಮನೂ ನನ್ನ ಜೊತೆ ಜಗಳ ಮಾಡ್ತಿದ್ದಾರೆ, ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಆಂಟಿ. ನೀವಾದ್ರೂ ಸ್ವಲ್ಪ ಫೋನ್ ಮಾಡಿ ಸಮಾಧಾನ ಮಾಡಿ ಆಂಟಿ, ಕಾನ್ಫರೆನ್ಸ್ ಆಗ್ತೀನಿ ಆಂಟಿ ಅಂದ. ಸರಿಯಪ್ಪ, ನೀನ್ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ಪುಣ್ಯಾತ್ಮ ಬಾಯೇ ಬಿಡ್ತಾ ಇಲ್ಲ, ಏಕಾಏಕಿ ನಿನ್ ಕಾನ್ಫರೆನ್ಸ್ ಹಾಕೇ ಬಿಟ್ಟ. ನಾನು ಏನಂತ ಕಾರಣ, ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ. ಫೋನ್ ಮಾಡಿ ಮಾತಾಡಿದ್ದೀರಾ, ನೋಡಿದ್ರೆ ಗೊತ್ತಿಲ್ಲ ಅಂತೀರಲ್ಲ. ನಾನು ನನ್ನ ಮಕ್ಕಳ ಜೊತೆ ನಾನ್ ಬದುಕ್ತಾ ಇದ್ದೀನಿ ಬೆಂಗಳೂರಲ್ಲಿ. ನಿನ್ ಗಂಡ ಯಾರು, ಯಾವ ಊರು, ಏನು? ಯಾರೋ ನೀನು, ನಿನ್ನ ಹೆಸರು ಹೇಳೋ ನಂಗೆ. ಹೇಳ್ತೀನಿ, ಒಂದ್ ನಿಮಿಷ ಇರಿ ಆಂಟಿ. ಪವಿತ್ರ, ನೀನ್ ಮಾಡ್ರೆ ಕೆಲ್ಸಕ್ಕೆ ನೋಡು. ಆಂಟಿ ನನ್ನ ಅವನು ಇವನು ಹೋಗಬಾರೋ ಅನ್ಕೊಂಡ್ ಮಾತಾಡ್ತಾವ್ರೆ. ನಿನ್ ಮರ್ಯಾದೆ ಕೊಡ್ದಂಗೆ ನನ್ ಮರ್ಯಾದೆನ ಎಲ್ಲ ಕಳೀತಾ ಇದೆಯಾ ಅಲ್ಲಿ 3 ಕಾಸಿಗೆ ನೀನು? ಅಲ್ಲ, ನೀವ್ ಮಾತಾಡ್ತಾ ಇದೀರಲ್ಲ, ನೀವ್ ಯಾಕೆ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದೀರಾ? ಯಾರು ಸೇರಿ ನನ್ಗ್ ಮಾಡೋಂಥದ್ದು ಏನಿದೆ? ನನ್ನ ಮಗಳ ಫೋನ್ ಮಾಡಿದಿಲ್ಲ ನೀನ್ ನನಗೆ? ನಿನ್ ಹೆಂಡತಿ ಮನೆದಿದೆ, ನೀನ್ ಸರಿ ಮಾಡ್ಕೊಳ್ಳ. ಕರ್ಸು, ನಿಮ್ಮ ಅಪ್ಪ ಅಮ್ಮನ್ ಕರ್ಸು, ಅವ್ರ ಅಪ್ಪ ಅಮ್ಮನ್ ಕರ್ಸು, ಕೂತ್ಕೊಂಡ್ ಮಾತಾಡ್ರಿ. ನನಗೆ ಹೆಂಗ್ ಮಾತಾಡಿದ್ಯಾ ನೀನು? ನಾನು ಸರಿಯಾಗಿ ಮಾತಾಡ್ಬಿಡ್ತೀನಿ ಅಷ್ಟೇ. ಆಮೇಲೆ ಪವಿತ್ರ ನೋಡು, ನೀನ್ ಬಂದ್ರೆ ನ್ಯಾತಾಕ್ ಬಿಡ್ತೀನಿ ನಿನ್ನ ಉಡ್ದುದ ಅಡ್ಡಾಡ. ಏನ್ ಉದ್ರ ಬಿಟ್ಟಿದ್ದಾರೆ, ನೀನ್ ನ್ಯಾತಾಕ್ಸ್ಬಿಡ್ತೀಯ ನೀನು. ಫಸ್ಟ್ ಇವಾಗ ಅವ್ರ ಹತ್ರ ಮಾತಾಡ್ಕೊಂಡಿದ್ದೀರಲ್ಲ, ಏನ್ ಮಾಡ್ಬೇಕು ಅಂತ ಮಾಡಿದೀರಾ? ಕರೆಕ್ಟ್ ಆಯ್ತು, ನೀವಾದ್ರೂ ಸ್ವಲ್ಪ ಹೇಳಿ ಕರೆಕ್ಟ್ ಆಗಿ. ಏನ್ ಗೊತ್ತಿಲ್ಲ, ಇವ್ನ ಹೆಂಡತಿ ಹೆಸರು ಪವಿತ್ರ ಅಂತೆ. ಇವ್ನ ಊರ್ ಯಾವ್ದು ಅಂತ ಗೊತ್ತಿಲ್ಲ, ಇವ್ನ ಕೇರಿ ಯಾವ್ದು ಅಂತ ಗೊತ್ತಿಲ್ಲ. ಮುಚ್ಚು ಬಾಯ್ನಾ ಅಂತ ಹೇಳ್ತೀರ ನಾನು. ಆಯ್ತು, ಮುಚ್ಚುತ್ತೆ, ಇನ್ನೇನ್ ಮಾಡ್ಲಿ? ಆಂಟಿಗೆ ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ನೀನ್ ಮುಚ್ಕೊಂಡಿರೋ ಬಾಯ್ನಲ್ಲಿ. ಪವಿತ್ರ, ಹೇಳಿ. ನಾನು ನಿನ್ ತಾಯಿ ತರನೇ, ನನಗೂ 51 ವರ್ಷ ಆಗಿದೆ. ನನಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದಾರೆ. ನಿನ್ನಂಗೆ 2 ಹೆಣ್ಮಕ್ಳು ನನಗೆ. ಎಷ್ಟ್ ಜನ ಮಕ್ಕಳು ನಿನ್ಗೆ? ನನ್ಗೂ 1 ಮಗು ಇದೆ. ಏನು ಗಂಡ್ ಮಗುನ ಹೆಣ್ಮಗುನ? ಗಂಡ್ ಮಗು ಇದೆ. ಅಲ್ಲಪ್ಪ, ಬಂದ್ಬಿಟ್ಟು ಏನ್ ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ. ನನ್ನ ಮಧ್ಯದಲ್ಲಿ ಹೇಳ್ತಿದ್ದಾರೆ. ಬಾಯಲ್ಲಿ ಮಾಡಿ ಮೇಲೆ ನೀನ್ ಇಂಟರ್ವ್ಯೂ ಆಮೇಲೆ ಮಾಡುವಂತೆ. ಆಂಟಿ, ಹಲೋ ಆಂಟಿ, ಈಗ ಯಾರನ್ನ ಕರೆದ್ಬಿಟ್ಟು ನಮ್ ಸಂಸಾರದೇನು ಊರವ್ರಿಗೆಲ್ಲ ಪ್ರಚಾರ ಮಾಡ್ತಿದ್ರೆ ನೀವು? ಯಾರ್ಯಾರು ಯಾಕೆ ಕರೀಲಿ? ನನ್ನ ಮಗಳನ್ನ ನಾನು ಕರೀತಾ ಇದ್ದೀನಿ ಕಣಪ್ಪ. ದೊರೆ ನನ್ನ ಮಗಳನ್ನ ನಾನು ಕರೀತಾ ಇದ್ದೀನಿ. ಸರಿ ಆಯ್ತು. ಯಾರು ಅಂತಾನೆ ಗೊತ್ತಿಲ್ಲ, 3ನೇ ಪಾರ್ಟಿ ನೀನು. ನಿನ್ ಫೋನ್ ಮಾಡ್ಬಿಟ್ಟು ನಿನ್ನ ಹೆಂಡತಿಗೂ ನನಗೂ ಏನೋ ಇದಾಗೋ ತರ ಮಾತಾಡ್ತಾ ಇದೀಯಾ? ಅಲ್ಲ ನೀವೇ ನಮ್ಮ ವಂಶವೃಕ್ಷ ಎಲ್ಲ ಕೇಳ್ತಾ ಇದೀರಾ ನೀವು? ಅದ್ ಹೆಂಗೆ ನಂಬರ್ನ ಅವ್ರು ನಿಮಗ್ ಮಾಡ್ಬಿಡ್ತಾರೆ ಹೇಳಿ? ತಂದೆ, ಬಿಟ್ಬಿಡಿ ನಮ್ಮನ್ನ, ಇಟ್ಬಿಡಿ ಫೋನ್. ನೀವು ಫೋನ್ ಮಾಡ್ಬಿಟ್ಟು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಏನೋ ಜಗಳ ಆಡ್ಕೊಡಿ. ಅವ್ರದ್ದು ಏನು ಅಂತ ಗೊತ್ತಾ ನಿಮ್ಗೆ? ನೀವ್ ಅದ್ ಹೆಂಗೆ ನೀವೆಲ್ಲ ಸರಿ ಮಾಡ್ತೀನಿ ನನ್ಗೆಲ್ಲ ಹೇಳ್ತಿದ್, ನಮ್ಮಮ್ಮ ನಮ್ಮ ಅಪ್ಪನ ಕೆಲ್ ಫೋನ್ ಕೊಡು ಅಂತ ಹೆಂಗ್ ಹೇಳ್ತಾ ಇದೀರಾ ನೀವು? ನನ್ ತಪ್ಪಿದೆ ಇಲ್ಲ ಅಂತ ನಿಮ್ಗೇನ್ ಗೊತ್ತು? ಅಲ್ಲ ಆಂಟಿ, ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡು. ಆಂಟಿ, ಏನೋ ಒಂದ್ ಸಂಸಾರ ಒಂದ್ ಮಾಡಿ ಅಂತ ಅಂದ್ರೆ 3 ಬಾಗ್ಲು ಮಾಡ್ಬಿಟ್ರಲ್ಲ ನೀವು. ಈಗ ನೆಮ್ಮದಿನ ನಿಮ್ಗೆ ಹಾಲು ಕುಡೀರಿ ಇವಾಗ ಮನೇಲಿ. ಈ ತರ ಅನ್ಕೊಂಡಿರ್ಲಿಲ್ಲ ನಿಮ್ನ ನಾನು. ಏನೋ ಒಂದ್ ಸಮಾಧಾನ ಹೇಳ್ತೀರಾ, ಒಂದ್ ಇದ್ ಮಾಡ್ತೀರಾ ಅಂತ ಅಂದ್ರೆ ಹಿಂಗೆಲ್ಲ ಮಾತಾಡ್ತೀರಾ ನೀವು? ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ ಹಲೋ ಇಂಚು, ಹಲೋ ಹಲೋ, ಏನ್ ಇಂಚು ಅಂತಿದ್ರಿ? ಅವಾಗ ನನ್ ಮಾತು ಕೇಳ್ದೇನೆ. ನೋಡಮ್ಮ, ಇವನು ಅಪ್ಪ ತಂದೆ ಮಾತಾಡಪ್ಪ ನನ್ನ ಮಗಳ ಹತ್ರ. ಅದೇನ್ ಮಾತಾಡ್ತೀಯ ನೀನು? ನಿನ್ ಸಂಸಾರ ನಾನೇ ಕೊಡ್ಬೇಕು. ಒಂದ್ ನಿಮಿಷ, ನಿಮ್ ತಂದೆ ನಾನೇ ಯಾಕಾಗ್ಲಿ, ಇದ್ಯಾಕೆ ಏನೇನೋ ಮಾತಾಡ್ತಿದಿರಲ್ಲ ನೀವು? ಊಟ ಆದ್ಮೇಲೆ ಹಿಂಗೆ ಆಯ್ತದ ನಿಮ್ಗೆ ಡೈಲಿ? ಅಮ್ಮ, ಅವ್ನ ಹೆಂಡತಿ ಪವಿತ್ರ ಅಂತ ಅವಳಿಗೆ ಬೇರೆ ಕಾನ್ಫಿಡೆನ್ಸ್ ಹಾಕ್ಬಿಟ್ಟು ಬೇಡ ನನಗೆ. ಅಲ್ಲ ಆಂಟಿ, ಒಂದ್ ಸಂಸಾರ ಒಂದ್ ಮಾಡಿ ಅಂತಂದ್ರೆ ಇಲ್ಲಿ 3 ಭಾಗ ಮಾಡ್ಬಿಟ್ರಲ್ಲ ಇಲ್ಲಿ ನೀವು. ಯಾರು ಫಸ್ಟ್ ಆಫ್ ಆಲ್ ಯಾರು, ಯಾವ ಊರು ಸರ್ ನೀವು? ಯಾವ ಊರಲ್ಲಿ ಎಲ್ಲಿದ್ದೀರಾ ನೀವು? ಅದು ನಿಮ್ಮ ಅಮ್ಮನೇ ಕೇಳಲಿ, ನೀನೇನ್ ನನಗೆ ಕೇಳೋದು?
ನೀನ್ ಯಾವಾಗ ಹೇಳಕ್ಕೆ ಅಂತ ಕೇಳ್ತಿದ್ದ ನಿನ್ನನ್ನೇ ಅವನು. ನಾನು ಯಾರಪ್ಪ ಅಂದರೆ ಆರ್ ಜೆ ಸುನಿಲ್ ಅಂತ. ಸಾರಿ ತಪ್ಪಾಯ್ತು. ನಿಮ್ಮ ಇಂಪನೇ ನಿಮ್ಮ ನಂಬರ್ ಕಳಿಸಿ ನಿಮಗೆ ಬಕ್ರ ಮಾಡಿ ಅಂತ ಹೇಳಿದ್ರು. ಎಲ್ಲೋ ಫೋನ್ ಮಾಡಿಕೊಟ್ಟು ಎಲ್ಲೋ ಓದ್ಲುತ್ತಾರೆ ಗೊತ್ತಾಗ್ತಾ ಇಲ್ಲ. ಮಾಡಿದಲ್ಲಿ ಓದೋಳು ಬಂದೇ ಇಲ್ಲ. ಸಾರಿ ಕಣಪ್ಪ, ಸಾರಿ ಸುನೀಲ್. ಆ್ಯಕ್ಚುಲಿ ನನ್ನ ಜೊತೆ ಪವಿತ್ರ ಅನ್ನೋರು ಸೇರಿ ಇಬ್ರು ಸೇರಿ ನಿಮಗೆ ಪ್ರ್ಯಾಂಕ್ ಮಾಡಿದ್ದು. ಇಲ್ಲ ಆದ್ರೂ ಸಖತ್ತಾಗಿ ಬೈತೀರ ಬಿಡಿ. ನಗುನ ತುಂಬಾ ಕಂಟ್ರೋಲ್ ಮಾಡಿದೀನಿ ನಾನಂತೂ. ಪವಿತ್ರ ಅವರಾ? ಹೌದು. ಇಲ್ಲದೆ ಗಡ್ಡ ಹೆಂಡತಿ ಜಗಳ ಊರ್ ಬಾಗಲ್ ಮಾಡ್ಬಿಟ್ಟು ಏನ್ ಅವ್ನು ಕಂಡ್ಕೊಳ್ಳಿರೋದು. ಆದ್ರೂ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಿದೀನಿ ನಾನು ನಿಜವಾಗ್ಲೂ. ಸಾರಿ ಕದಮ್ಮ, ಸಾರಿ. ಅಲ್ಲ, ಬೈದಿದ್ದು ನನಗೆ, ಸಾರಿ ಕೇಳ್ತಿರೋದು ಅವ್ರಿಗೆ. ಹೆಂಗೆ ಇದು ನ್ಯಾಯ ಇದು ನಿಮ್ಮದು? ಸಾರಿ ಮಗ್ನೆ, ಸಾರಿ. ನೀನು ನನ್ನ ಮಗು ಇದ್ದಂಗೆ. ಸಾರಿ ಬಂಗಾರಿ, ನಂಗೆ ಇಬ್ರು ಹೆಣ್ಮಕ್ಳು, ನೀನು ಒಬ್ಬ. ಅಲ್ಲ, ನಾನು ಇಷ್ಟ ದಿನ ನನ್ನ ಫೋನಲ್ಲಿ ನಾನು ಇದ್ರಲ್ಲಿ ಕೇಳಿಸ್ತಿದ್ದೆ, ಇವಾಗ ಡೈರೆಕ್ಟ್ ನೀವು ಫೋನ್ ಮಾಡ್ಬಿಟ್ರಲ್ಲ ಹೇಗೆ? ಅದು ಹಂಗೇನೆ, ಅದು ನಾವು ಒಂಥರ ಹಂಗೇನೆ. ಆಂಟಿ ಏನಂಟಿ ನೀವು? ನನ್ನ ಅಮ್ಮ ಬೇರೆ ಬೇಜಾರ್ ಮಾಡ್ಕೊಂಡಿದ್ದಾರೆ, ಅವಳು ಬೇರೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಸ್ವಲ್ಪ ಸಮಾಧಾನ ಮಾಡಿ ಆಂಟಿ. ದೇವಾ ನಾನು ನೋಡಿದೀನಿ, ಬಟ್ ನನಗೆ ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಅರ್ಧ ಗಂಟೆ ಸುಧಾರಿಸ್ಕೋಬೇಕು ಪಾಪ ಆಂಟಿ. ಪವಿತ್ರ ಹೇಳಿ ಸರ್. ಹೆಂಗಿತ್ತು? ಅಯ್ಯೋ ನನ್ಗೆ ಹೇಳಕ್ಕಾಯ್ತಲ್ಲ, ನಗಾಡಿ ನನ್ಗೆ ಅವ್ರು ಬೈತಾ ಇರ್ಬೇಕಾದ್ರೆ ಸಿಕ್ಕಾಬಟ್ಟೆ ನಗು ಬರ್ತೈತೆ, ಕಂಟ್ರೋಲ್ ಮಾಡಕ್ಕಾಯ್ತಾ ಇಲ್ಲ. ಆದ್ರೂ ಸಿಕ್ಕಾಬಟ್ಟೆ ನಗಾಡಿದೀವಿ ನಿಜವಾಗ್ಲೂ. ಸೂಪರ್ ಸಖತ್ತಾಗಿ ಮಾತಾಡಿ. ಅಂದ್ರೆ ಓಪನ್ ಆಗಿ ನಗಾಡ್ಬಿಡ್ಬೇಕು, ಸೌಂಡ್ ಬರ್ದೇನೆ ನಗಾಡೋದು ಸಿಕ್ಕಾಬಟ್ಟೆ ಕಷ್ಟ. ಹೌದಾ? ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು ಕೂಡ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಸೇರಿ ಪ್ರ್ಯಾಂಕ್ ಮಾಡಿದ್ದಕ್ಕೆ. ಓಕೆ ಸರ್, ಪರವಾಗಿಲ್ಲ. ಮತ್ತೆ ಅದ್ ಯಾರಿಗಾದ್ರೂ ಮಾಡ್ಬೇಕು ಅಂದ್ರೆ ಹೇಳಿ ಆಯ್ತಾ? ಖಂಡಿತ. ವೆಲ್, ಈ ಥರ ಇನ್ಮೇಲೆ ಎಲ್ರಿಗೂ ಕೂಡ ಚಾನ್ಸ್ಗಳು ಸಿಗ್ತಾ ಇರುತ್ತೆ. ಸೊ ನೀವು ಕೂಡ ನನ್ನ ಜೊತೆ ಸೇರಿ ಪ್ರ್ಯಾಂಕ್ ಮಾಡ್ತೀವಿ ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ. ನನ್ನ ನಂಬರ್ ಕಾಣ್ತಾ ಇದ್ದೀರಾ, 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ವಾಯ್ಸ್ ಮೆಸೇಜ್ ಆದರೂ ಕಳಿಸಿ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಇಬ್ಬರು ಸೇರಿ ಸಖತ್ತಾಗಿ ಪ್ರ್ಯಾಂಕ್ ಮಾಡೋಣ. ನೋಡ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾಡ್ತೀವಿ. RJ Sunil Prank Calls.